ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಫ್ಯಾಟಿ ಲಿವರ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಯಾರನ್ನೇ ಸ್ಕ್ಯಾನ್ ಮಾಡಿದ್ರೂ ಕೂಡ, ಹೊಟ್ಟೆಯ ಸ್ಕ್ಯಾನನ್ನು ಮಾಡಿದ್ರೆ 100ರಲ್ಲಿ ಶೇಕಡ 40ರಷ್ಟು ಜನರಲ್ಲಿ ಫ್ಯಾಟಿ ಲಿವರ್ ಕಂಡು ಬರ್ತಾ ಇದೆ. ಈಗಷ್ಟೇ ಒಂದು ಸಂಶೋಧನೆ ಏಮ್ಸ್ ಅವರು ಮಾಡಿದರು, ಅದರಲ್ಲಿ ನಾನು ನಿಮ್ಗೆ ಅದನ್ನು ಕಳಿಸ್ತಾ ಇದ್ದೆ. ಸೊ ಶೇಕಡ 35-40% ಜನ ಇಂಡಿಯನ್ಸಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇವತ್ತಿದೆ ಅಂಥೇಳಿ ಏಮ್ಸ್ ಅವರು ಮಾಡಿದಂಥ ಒಂದು ಸ್ಟಡಿ ಹೇಳುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗತ್ತೆ, ಬರೀ ಆಲ್ಕೋಹಾಲ್ ತೆಗೆದುಕೊಳ್ಳುವಷ್ಟರಲ್ಲೇ ಅಲ್ಲ, ಉಳಿದವ್ರಲ್ಲೂ ಫ್ಯಾಟಿ ಲಿವರ್ ಕಂಡು ಬರ್ತಾ ಇದೆ. ಈ ಫ್ಯಾಟಿ ಲಿವರ್ ಇಷ್ಟೆಲ್ಲ ಹೆಚ್ಚಾಗಲಿಕ್ಕೆ ಕಾರಣ ನಮ್ಮ ಹೆಚ್ಚಾದಂಥ ಕಾರ್ಬೋಹೈಡ್ರೇಟ್ ಸೇವನೆ. ಫ್ಯಾಟಿಂದ ಬರುತ್ತೆ ಫ್ಯಾಟಿ ಲಿವರ್ ಅಂತ ನಾವು ಅಂದ್ಕೊಂಡಿದ್ದೀವಿ, ಅಂದರೆ ಕೊಬ್ಬಿನಿಂದ ಬರುತ್ತೆ ಅಂತ. ಕೊಬ್ಬಿನಿಂದ ಅಲ್ಲ, ಹೆಚ್ಚಾದಂಥ ಕಾರ್ಬೋಹೈಡ್ರೇಟು ಫ್ಯಾಟಲ್ಲಿ ಹೋಗಿ ಲಿವರಲ್ಲಿ ಹೋಗಿ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಆದಮೇಲೆ ಫ್ಯಾಟಿ ಲಿವರ್ ಒಂದಿದ್ದರೆ ತೊಂದರೆ ಉಂಟು ಮಾಡೋದಿಲ್ಲ, ಆದರೆ ಫ್ಯಾಟಿ ಲಿವರ್ ಇದ್ದರೆ ಮುಂದೆ ಮೆಟಬಾಲಿಕ್ ತೊಂದರೆಗಳು, PCOD ಅಂಥ ತೊಂದರೆಗಳು, ಫ್ಯಾಟಿ ಲಿವರಿಂದಾಗಿ ಆಮೇಲೆ ಸಿರೋಸಿಸ್ ಆಗುವಂಥದ್ದು, ಹೀಗೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು. ಇದೆಲ್ಲದರ ಒಂದು ಮೂಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗ್ಬೋದು, ಡಯಾಬಿಟಿಸ್ ಉಂಟಾಗ್ಬೋದು, ಮೂಲ ಫ್ಯಾಟಿ ಲಿವರ್. ಸೊ ಹಾಗಾಗಿ ಫ್ಯಾಟಿ ಲಿವರ್ನ ಸರಿ ಮಾಡ್ಕೊಳ್ಳಿಕ್ಕೆ ಭಾಳ ಮುಖ್ಯವಾಗಿ ನಾವು ಗಮನ ವಹಿಸಬೇಕು. ಸೊ ಆ ಫ್ಯಾಟಿ ಲಿವರ್ ಅಂದರೆ ಏನು, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ಗಟ್ ಎಕ್ಸ್ಪರ್ಟ್ ಆಗಿರುವಂತಹ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ತಜ್ಞರಾಗಿರುವಂಥ ಡಾಕ್ಟರ್ ವಿಷ್ಣು ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ವಿಷ್ಣು ಅವರು ಇಂಗ್ಲೀಷಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಡಾಕ್ಟ್ರೇ, ಫ್ಯಾಟಿ ಲಿವರ್ ಯಾಕೆ ಇಂಪಾರ್ಟೆಂಟ್? So first of all, we should understand the role of liver in our body. So liver is the second largest organ in human body and the largest internal organ. So actually liver is like a factory. It clears all the, it helps in clearing all the waste from the human body. So if there is something wrong with the liver, then the waste detoxification process cannot happen. All the bad toxins would start increasing in the body. So fatty liver is such a condition that body is not able to throw out toxins out of the body. It keeps dumping in the body and it becomes, little. ಸೊ ನಮ್ಮ ಅತಿ ದೊಡ್ಡ ಆರ್ಗನ್ ಚರ್ಮ ಆದರೆ, ಒಳಗಡೆ ನೋಡಿದ್ರೆ ನಮ್ಮ ದೇಹದ ಒಳಗಡೆ ಇರುವಂಥ ಅತಿ ದೊಡ್ಡ ಆರ್ಗನ್ ಯಾವುದು ಅಂದರೆ ಅದು ಲಿವರ್. ಸೊ ಲಿವರ್ನ ಮುಖ್ಯ ಒಂದು ಕೆಲಸ ಅಂದರೆ ಅದು ವಿಷವಸ್ತುಗಳನ್ನು, ಬೇಡದೇ ಇರುವಂಥ ವಸ್ತುಗಳನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಈ ಫ್ಯಾಟಿ ಲಿವರ್ ಆಗಿಬಿಟ್ರೆ ಲಿವರ್ನ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಅದು ಈ ಒಂದು ಬೇಡದೇ ಇರುವಂಥ ವಿಷವಸ್ತುಗಳನ್ನು ಹೊರಗಡೆ ಹಾಕುವಂಥ ಪ್ರಾಸೆಸ್ ಸ್ಲೋ ಆಗಿಬಿಡುತ್ತೆ. ಆಗ ನಮ್ಮ ದೇಹದಲ್ಲಿ ಡಿಟಾಕ್ಸಿಫಿಕೇಷನ್ ಆಗೋದಿಲ್ಲ, ನಮ್ಮ ಟಾಕ್ಸಿನ್ಸ್ ಎಲ್ಲ ದೇಹದಲ್ಲೇ ಉಳಿದು ಇತರ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. Yes. So that's why patients who have fatty liver quickly develop skin issues. They develop itching, urticaria. That's because the toxins is developing in the body and it start affecting the ನಾವು skin. ಸುಮಾರು ಜನದಲ್ಲಿ ನೋಡ್ತೇವೆ, ಫ್ಯಾಟಿ ಲಿವರ್ಲಿದ್ದವರಲ್ಲಿ ಸ್ಕಿನ್ ಪ್ರಾಬ್ಲಮ್ಸು, ತುರುಕೆ, ಅರ್ಟಿಕೇರಿಯಾ ಅಂತ ತೊಂದರೆಗಳು ಬರುತ್ತೆ. ಇದು ತೋರಿಸುತ್ತೆ ಅವರಿಗೆ ಡಿಟಾಕ್ಸ್ ಸರಿಯಾಗಿ ಆಗ್ತಾ ಇಲ್ಲ. ಸೊ ಇದರ ಪ್ರತಿಫಲ ಅದು ಯಾವುದು, ಫ್ಯಾಟಿ ಲಿವರ್ನ ಪ್ರತಿಫಲ ಈ ಒಂದು ಕಾಯಿಲೆಗಳು. Yes. Now, like as you told, if the fatty liver is not treated properly, it can go to fibrosis, then it can go to the stage of cirrhosis. So once it reaches cirrhosis, it's kind of an irreversible damage. So if we could find out it in an early stage and treat it, we are actually saving ourselves going into a big complication. ಸೊ ಫ್ಯಾಟಿ ಲಿವರ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಾವು ಗುರುತಿಸೋದು ಭಾಳ ಸುಲಭ, ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಡುತ್ತೆ. ಇದನ್ನು ಟ್ರೀಟ್ ಮಾಡದೆ ಹೋದರೆ ಇದು ಸಿರೋಸಿಸ್ನಂಥ ತೊಂದರೆ ಉಂಟಾಗುತ್ತೆ. ಆವಾಗ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾರಂಭದ ಹಂತದಲ್ಲೇ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3ಯಲ್ಲಿದ್ದಾಗಲೇ ಇದಕ್ಕೆ ನಾವು ಸರಿಯಾದ ಕ್ರಮಗಳನ್ನು ಕೈಗೊಂಡಾಗ ಖಂಡಿತವಾಗಿ ಇದನ್ನು ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ತನ್ಮೂಲಕ ನಮಗೆ ಮುಂದೆ ಆಗುವಂಥ ತೊಂದರೆಗಳನ್ನು ಬರದೇ ಇದ್ದ ತಡಲಿಕ್ಕೆ ಸಾಧ್ಯ ಇದೆ, ನಮ್ಮನ್ನೇ ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. Yes. And as you already mentioned, the most leading cause for fatty liver, non-alcoholic fatty liver, is consumption of carbohydrate and sugar. So we have to reduce the intake of carbohydrate and ಸೊ sugar. ಮುಖ್ಯವಾಗಿ ಸಕ್ಕರೆ ಹಾಗೂ ಕಾರ್ಬೋಹೈಡ್ರೇಟ್, ಅನ್ನ, ಚಪಾತಿ, ರಾಗಿ, ಜೋಳ ಇವುಗಳನ್ನು ಕಡಿಮೆ ಮಾಡಿ, ಬಿಟ್ಟೇ ಬಿಡಿ ಅಂತ ಹೇಳ್ತಾ ಇಲ್ಲ, ಇವುಗಳನ್ನು ಕಡಿಮೆ ಮಾಡಿ ಅದರ ಬದಲಿಗೆ ಆ ಜಾಗದಲ್ಲಿ ಒಳ್ಳೆಯ ಫ್ಯಾಟ್, Yes. ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ, ಈ ಥರ ಒಳ್ಳೆಯ ಫ್ಯಾಟನ್ನು, ಶೇಂಗಾ, ಬೇಯಿಸಿದಂತಹ ಈ ಒಂದು ನೆಲಗಡಲೆ ಅಥವಾ ಕಡಲೆಕಾಯಿ ಬೀಜ, ಇದನ್ನು ಜಾಸ್ತಿ ಮಾಡಿಕೊಂಡು ಅನ್ನ, ಚಪಾತಿ, ರಾಗಿ, ಜೋಳವನ್ನು ಕಡಿಮೆ ಮಾಡಿಕೊಂಡು ಹಣ್ಣು ತರಕಾರಿಯನ್ನು ಜಾಸ್ತಿ ಮಾಡಿದಾಗ ತನ್ನಿಂತಾನೇ ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. Yes. And one more reason is there which can lead to fatty liver apart from the carbohydrate intake, that is gut infections. When you have gut infections, especially
fungus in the gut or bacteria grown in the gut. So this fungus can convert the carbohydrate or the food what we eat into ethanol. This can slowly in ಸೊ future can ಇನ್ನೊಂದು have- ಮುಖ್ಯವಾದ ಕಾರಣ ಈ ಒಂದು ಫ್ಯಾಟಿ ಲಿವರಿಗೆ ನಮ್ಮ ಗಟ್ಟಲ್ಲಿರುವಂಥ ಇನ್ಫೆಕ್ಷನ್, ಕರುಳಿನಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದರೆ ಸೊ ಇದು ಖಂಡಿತವಾಗಿ ಫ್ಯಾಟಿ ಲಿವರ್ನ ಉಂಟು ಮಾಡುತ್ತೆ. ಸೊ ಇದು ಇಲ್ಲಿ ಸಮಸ್ಯೆ. ಸೊ ಹಾಗಾಗಿ ನಮ್ಮ ಗಟ್ಟನ್ನು ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಫಂಗಸ್ ನಮ್ಮ ಕರುಳಿನಲ್ಲಿದ್ದರೆ ಅದು ಕೂಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ನಮ್ಮ ಗಟ್ಟನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಪ್ರೋಬಯೋಟಿಕ್ಸನ್ನು, ಪ್ರೀ ಅಂದರೆ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಇರುವಂಥದ್ದು, ಪ್ರೋಬಯೋಟಿಕ್ಸ್ ಅಂದರೆ ಒಳ್ಳೆಯ ಬ್ಯಾಕ್ಟೀರಿಯಾ. ಸೊ ಇದನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮಗೆ ಸಹಾಯ ಆಗುತ್ತೆ. Yes, and we can also use herbs. There are good herbs, liver-friendly herbs that we can use to treat fatty. ಉದಾಹರಣೆಗೆ Silymarin, it's also called as milk thistle, very famous in treating. ಸಿಲಿಮ್ಯಾರಿನ್, Silymarin or milk thistle, it's also called as milk thistle. ಮಿಲ್ಕ್ ತಿಸ್ಟಿಲ್. Very famous to treat the fatty liver, or it's a good liver detoxifying agent. ಸೊ ಸಿಲಿಮ್ಯಾರಿನ್ ಅಂತ ಹೇಳಿ ನಾವು ಲೀವ್ ಸಾಲ್ವ್ ಅಂತ ಹೇಳಿ ಮಾಡಿದ್ದೇವೆ, ಅದರಲ್ಲಿದೆ. ಈ ಸಿಲಿಮ್ಯಾರಿನ್ ಅಥವಾ ಮಿಲ್ಕ್ ಟೆಸ್ಟ್ಲಿಂದ ಎಕ್ಸ್ಟ್ರಾಕ್ಟ್ ಆದಂಥ ಈ ಸಿಲಿಮ್ಯಾರಿನ್ ಅನ್ನುವಂಥದ್ದನ್ನು ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇದು ಕೂಡ ಒಂದು ಹರ್ಬಲ್ ಎಕ್ಸ್ಟ್ರಾಕ್ಟ್. Yes, and aloe vera. Aloe vera is also one of the best remedy for treating the fatty liver and detoxing the liver. ಅಲೋವೆರಾ ನಿಮಗೆಲ್ಲ ಗೊತ್ತೇ ಇದೆ. ಅಲೋವೆರಾವನ್ನು ದಿನ ಅಥವಾ ವಾರದಲ್ಲಿ ಒಂದು 2-3 ದಿವಸ ಸೇವಿಸೋದ್ರಿಂದಾಗಿ ಖಂಡಿತವಾಗಿ ಡಿಟಾಕ್ಸ್ ಆಗಲಿಕ್ಕೆ ಸಾಧ್ಯ ಇದೆ. ಲಿವರಿಗೆ ಬಹಳ ಒಳ್ಳೆಯದು. Yes, and one of the best remedy to reduce this fatty liver is the practice of intermittent fasting. ಓಕೆ. So we are actually reducing the load of calorie into the body when we practice intermittent fasting. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ 16 ತಾಸು ಖಾಲಿ ಇರುವಂಥದ್ದು, 8 ತಾಸಲ್ಲಿ ಆಹಾರ ಸೇವಿಸೋದು. ಉದಾಹರಣೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮಾಡ್ತೀರಾ, ಮಧ್ಯಾಹ್ನ ಊಟವನ್ನು ಮಾಡ್ತೀರಾ, ಸಂಜೆ 4 ಗಂಟೆಗೆ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಹಣ್ಣುಗಳನ್ನು ಅಥವಾ ಹಸಿ ತರಕಾರಿಯನ್ನು ತಿಂದು ಆಮೇಲೆ 4 ಗಂಟೆಯಿಂದ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ವರೆಗೂ, ಬೆಳಗ್ಗೆ ತಿಂಡಿಯವರೆಗೂ, ನಾಷ್ಟಾದವರೆಗೂ ಕೂಡ ಖಾಲಿ ಇರೋದು. ಹೀಗೆ ಮಾಡೋದ್ರಿಂದಾಗಿ ಅಂದರೆ 16 ತಾಸು ಖಾಲಿ ಇರೋದು, 8 ತಾಸಲ್ಲಿ ಆಹಾರ ಸೇವಿಸೋದು. ಇದನ್ನು ಮಾಡೋದ್ರಿಂದಾಗಿ ಫ್ಯಾಟಿ ಲಿವರ್ ಕಂಪ್ಲೀಟಾಗಿ ಗುಣ ಆಗುತ್ತೆ. ನೀವು 3 ತಿಂಗಳ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಮಾಡಿ ನೋಡಿ, ನಿಮಗೆ ಫ್ಯಾಟಿ ಲಿವರ್ ಹೋಗುತ್ತೆ, ಎಕ್ಸ್ಟ್ರಾ ಹೊಟ್ಟೆಯ ಭಾಗದ ಬೊಜ್ಜು ಹೋಗುತ್ತೆ, ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ, ತೂಕ ಇಂಪ್ರೂವ್ ಆಗುತ್ತೆ, ಥೈರಾಯ್ಡ್ ನಾರ್ಮಲ್ ಆಗುತ್ತೆ. ಟೋಟಲ್ ಆರೋಗ್ಯ ಬರಲಿಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬ ಸಹಾಯ ಮಾಡುತ್ತೆ. And one more regarding one more nutrient I want to mention for the treatment of fatty liver, glutathione. Glutathione is, yes, it's very effective for in the treatment of fatty liver, and most of the peoples who have deficiency of glutathione in the body can develop fatty liver. ಓಕೆ. ಗ್ಲುಟಾಥಯಾನ್ ಅನ್ನುವಂಥದ್ದು ಸಾಮಾನ್ಯವಾಗಿ ಸೆಲ್ಗಳಲ್ಲಿ ಅದು ಉತ್ಪತ್ತಿ ಆಗುತ್ತೆ. Yes. ಆದರೆ ಆ ಗ್ಲುಟಾಥಯಾನನ್ನು ನೀವು ಪ್ರಿಕರ್ಸರಿಂದ ತಗೊಳ್ಳೋದು ಕೂಡ ಒಳ್ಳೆಯದು. Yes. ನಾವು ಉದಾಹರಣೆಗೆ ಟ್ರಿಪಲ್+ ಅಂತ ಮಾಡಿದ್ದೇವೆ. Yes. ಸೊ ಯಾವ್ಯಾವುದೆಲ್ಲ ಸೇರಿಸಿ ಟ್ರಿಪಲ್+? Glutamine, glycine and cysteine. ಓಕೆ. ಸೊ ಇದು 3ಅನ್ನು ಸೇರಿಸಿದಾಗ ಗ್ಲುಟಾಥಯಾನ್ ಉಂಟಾಗುತ್ತೆ. ಸೊ ಟ್ರಿಪಲ್+ ಅಂತ ಹೇಳಿ ನಾವು ರೆಡಿ ಮಾಡಿದ್ದೇವೆ ಮಾತ್ರ. ಟ್ರಿಪಲ್+ ಅನ್ನೋ ದಿನ ಒಂದು ತೆಗೆದುಕೊಳ್ತಾ ಬಂದರೆ ಖಂಡಿತವಾಗಿ ಗ್ಲುಟಾಥಯಾನ್ ಇಂಪ್ರೂವ್ ಆಗುತ್ತೆ. ಇದು ಸ್ಕಿನ್ನಿಗೂ ಒಳ್ಳೆಯದು, ಫ್ಯಾಟಿ ಲಿವರ್ಗೂ ಒಳ್ಳೆಯದು. ಸೊ ಟೋಟಲ್ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಗ್ಲುಟಾಥಯಾನ್ ಸಹಾಯ ಮಾಡುತ್ತೆ. Yes. And we can also do some simple home remedy treatments. Very effective home remedy treatment is castor oil pack. We can heat the castor oil, dip a cotton cloth in that, squeeze it and put it over the liver region for 20 minutes every day. Will helps to reduce the. ಡೈರೆಕ್ಟ್ ಕ್ಯಾಸ್ಟರ್ ಆಯಿಲಲ್ಲಿ Yes. Put a cotton cloth and. ಸ್ವಲ್ಪ ಹಿಂಡಿ ಹೊಟ್ಟೆ ಮೇಲೆ Yes. ಇಟ್ಕೊಳ್ಳಿ. For 20 minutes every day. ಸೊ ಕ್ಯಾಸ್ಟ್ರಾಲ್ ನಿಮಗೆಲ್ಲ ಗೊತ್ತಾಯಿದೆ. ಈ ಕ್ಯಾಸ್ಟ್ರಾಲ್, ಈ ಹರಳೆಣ್ಣೆಯನ್ನು ತೆಗೆದುಕೊಂಡು ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಹರಳೆಣ್ಣೆಯಲ್ಲಿ ಆ ಕಾಟನ್ ಬಟ್ಟೆಯನ್ನು ಅದ್ದಿ ಹಿಂಡಿ ಅದನ್ನು ಹೊಟ್ಟೆಯ ಮೇಲೆ ಲಿವರ್ ಭಾಗದಲ್ಲಿ, ಬಲಭಾಗದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಈ ಒಂದು ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. Yes. ಸೊ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಫ್ಯಾಟಿ ಲಿವರ್ನ ಹತೋಟಿ ಮಾಡುವಂಥ ವಿಧಾನವನ್ನು ತಿಳ್ಕೊಂಡಿದ್ದೇವೆ. ಫ್ಯಾಟಿ ಲಿವರ್ನ ಹಾಗೇ ಬಿಟ್ಟರೆ ಅದನ್ನು ಎಲ್ಲರಿಗೂ ಕಾಮನ್ ರೀ, ಅದು ಏನು ತೊಂದರೆ ಇಲ್ಲ ಫ್ಯಾಟಿ ಲಿವರ್ ಅಂತ ಹೇಳ್ಬಿಡ್ತಾರೆ. ಸೊ ಹಾಗೆ ಮಾಡಬಾರ್ದು. ಇನಿಷಿಯಲ್ ಸ್ಟೇಜಲ್ಲೇ ಫ್ಯಾಟಿ ಲಿವರಿಗೆ ನಾವು ಈ ಅನ್ನ, ಚಪಾತಿ, ರಾಗಿ, ಜೋಳವನ್ನು ಕಡಿಮೆ ಮಾಡಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗನ್ನು ಮಾಡಿ ಹಣ್ಣು ತರಕಾರಿಯನ್ನು ಜಾಸ್ತಿ ಮಾಡೋದ್ರಿಂದಾಗಿ, ನಟ್ಸನ್ನು ಜಾಸ್ತಿ ಮಾಡೋದ್ರಿಂದಾಗಿ, ಒಳ್ಳೆಯ ಕೊಬ್ಬನ್ನು ಜಾಸ್ತಿ ಮಾಡೋದ್ರಿಂದಾಗಿ, ಬೇಕರಿ ಐಟಮ್ಸನ್ನು, ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡೋದ್ರಿಂದಾಗಿ ಖಂಡಿತವಾಗಿ ಫ್ಯಾಟಿ ಲಿವರ್ನ ಸರಿ ಮಾಡ್ಕೊಳ್ಳಿಕ್ಕಾಗತ್ತೆ. ಸೊ 3 ತಿಂಗಳ ನೀವು ಪ್ರಯತ್ನ ಮಾಡಿ ನೋಡಿ. ಜೊತೆಗೆ ಲೀವ್ ಸಾಲ್ವ್ ಅನ್ನುವಂಥ ಒಂದು ಸರಳವಾದ ಒಂದು ಮಾತ್ರೆ, ಈ ಸಿಲಿಮ್ಯಾರಿನ್ ಇರುವಂಥದ್ದು ನಾವು ರೆಡಿ ಮಾಡಿದ್ದೇವೆ. ಅದನ್ನು ಡೈಲಿ 1 ತೆಗೆದುಕೊಳ್ತಾ ಬಂದರೆ 3 ತಿಂಗಳಲ್ಲಿ ನಿಮ್ಮ ಫ್ಯಾಟಿ ಲಿವರ್ ನಾರ್ಮಲ್ ಆಗಲಿಕ್ಕೆ ಸಾಧ್ಯ ಇದೆ. ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ನೀವು ಖಂಡಿತವಾಗಿ ಔಷಧಿಯನ್ನು ತರಿಸ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಸಿರ್ಸಿಯಲ್ಲಿ ಪ್ರಕೃತಿಯ ನಡುವೆ, ಕಾಡಿನ ನಡುವೆ ಒಂದು
ಚಿಕ್ಕ ನದಿಯ ಪಕ್ಕದಲ್ಲಿ ಕಾಟೇಜಸನ್ನು ಮಾಡಿದ್ದೇವೆ. ಡಾಕ್ಟರ್ ವೆಂಕಟರಮಣ ಹೆಗಡೆ, ನಾನು, ನನ್ನ ಮಡದಿ, ನನ್ನ ತಂದೆ ತಾಯಿ, ನನ್ನ ಮಕ್ಕಳು ಎಲ್ಲರೂ ಕೂಡ ಅಲ್ಲೇ ಇದ್ದೇವೆ. ಕ್ಯಾಂಪಸ್ಸಲ್ಲೇ ಇದ್ದುಕೊಂಡು ಉಳಿದ ಡಾಕ್ಟರ್ಸು ಕೂಡ ಅಲ್ಲೇ ಇರ್ತಾರೆ. ಕ್ಯಾಂಪಸ್ಸಲ್ಲಿ ಇದ್ದುಕೊಂಡೇ 24/7 ನಿಮ್ಮನ್ನು ಕೇರ್ ಮಾಡಲಿಕ್ಕೆ, ವಿಶೇಷವಾದಂಥ ಕಷ್ಟಕರವಾದಂಥ ತೊಂದರೆಗಳನ್ನು ಸರಿ ಮಾಡಲಿಕ್ಕೆ ನಿಸರ್ಗ ಮನೆ ರೆಡಿಯಾಗಿದೆ. ಸೊ ನೀವು ಖಂಡಿತವಾಗಿ ನಿಸರ್ಗ ಮನೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಕಡೆ ಬರ್ತಾ ಇರುವಂಥ ನಂಬರಿಗೆ ಕೇಳಿ ಚಿಕಿತ್ಸೆಯನ್ನು ಪಡೆಯುವಂಥ ಒಂದು ಸದುಪಯೋಗವನ್ನು, ಒಂದು ವ್ಯವಸ್ಥೆ ಇದೆ. ಸೊ ಆ ವ್ಯವಸ್ಥೆಯ ಸದುಪಯೋಗವನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಡಾಕ್ಟರಿಗೂ ವಂದನೆಗಳು, ತಮಗೂ ವಂದನೆಗಳು.